ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 15ನೇ ವಾಕ್ಯ. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸುಸ್ವಾಮಿ ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇರುವಾಗ ಸಮರ್ಯ ಮತ್ತು ಗಲಿಲೆಯ ಸೀಮೆಗಳ ನಡುವೆ ಹಾದು ಹೋಗ್ತಾನೆ. ಆಗ ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬರ್ತಾರೆ. ಈ 10 ಮಂದಿ ಕುಷ್ಠರೋಗಿಗಳು ಒಂದೇ ಮನೆಯವರಲ್ಲ, ಅನೇಕ ಮನೆಗಳಿಂದ, ಅನೇಕ ಊರುಗಳಿಂದ ಒಂದು ಕಡೆ ಬಂದಿರೋರು ಇರ್ಬೋದು. ಯಾಕೆಂದರೆ ಈ ಕುಷ್ಠರೋಗಿಗಳೆಲ್ಲ ಹಳೆ ಒಡಂಬಡಿಕೆಯ ನಿಯಮದ ಪ್ರಕಾರ ಪಾಳೆಯದ ಹೊರಗೆ ಹೋಗಬೇಕು, ರೂಮಲ್ಲಿ ಯಾರೂ ಇರಬಾರ್ದು. ಪಾಳೆಯದ ಹೊರಗೆ ಹೋಗಿ ವಾಸ ಮಾಡಿದಾಗ ಇವರೆಲ್ಲರೂ ಒಂದು ಸರಿ ಒಂದೇ ರೀತಿಯ ಕಾಯಿಲೆ, ಒಂದೇ ರೀತಿಯ ಸಮಸ್ಯೆಗಳು ಪರಸ್ಪರ ಹಂಚ್ಕೊಳ್ತಾರೆ. ಇವರೆಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಆಗ ಯಾರೋ ಹೇಳಿರ್ಬೋದು ಅವರಲ್ಲಿ, ನಾವು ಯೇಸು ಹತ್ರ ಹೋದರೆ ನಮಗೆ ಗುಣ ಆಗುತ್ತೆ. ಯಾಕೆಂದರೆ ಯೇಸುವಿನ ಒಂದು ಸುದ್ದಿ ಅನೇಕರಿಗೆ ತಿಳಿದಿರೋದ್ರಿಂದ ಯಾರೋ ಹೇಳಿರ್ಬೋದು ಅವ್ರಿಗೆ, ಅಥವಾ ಇವರಲ್ಲೇ ಯಾರಿಗಾದ್ರೂ ಒಬ್ಬರಿಗೆ ಇನ್ಫಾರ್ಮೇಷನ್ ಇದ್ದಿರ್ಬೋದು, ಯೇಸು ಹತ್ರ ಹೋದರೆ ನಮಗೆ ಸ್ವಸ್ಥವಾಗುತ್ತೆ ಎಂಬ ಒಂದು ನಂಬಿಕೆ ಇವರಲ್ಲಿ ಬಂದಾಗ ಇವರೆಲ್ಲರೂ ಒಂದು ಪ್ಲ್ಯಾನ್ ಮಾಡಿದ್ರು, ಯೇಸು ಹತ್ರ ನಾವು ಹೋಗೋಣ. ಅವತ್ತಿನ ಕಾಲದಲ್ಲಿ ಯಾರೂ ಸಹ ಈ ಶುದ್ಧರಾದಂತಹ ವ್ಯಕ್ತಿಗಳ ಬಳಿಯಲ್ಲಿ ಅಶುದ್ಧರು ಹೋಗಬಾರ್ದು, ಅವ್ರ ಹತ್ರ ಮಾತಾಡಬಾರ್ದು, ದೂರ ಇರಬೇಕು. ಆದ್ದರಿಂದನೇ ನಾವಲ್ಲಿ 12ನೇ ವಾಕ್ಯದಲ್ಲಿ ಓದ್ತೇವೆ, ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತ್ಕೊಂಡ್ರು. ಹತ್ರ ಬರ್ತಾ ಇಲ್ಲ. ಯಾಕೆಂದರೆ ಒಂದು ಮೋಶೆಯ ಧರ್ಮಶಾಸ್ತ್ರ ಹೇಳುತ್ತೆ, ಕುಷ್ಠರೋಗಿ ಬಹಳ ದೂರದಲ್ಲಿರಬೇಕು, ಅವನು ಅಶುದ್ಧನಾದಂತಹ ವ್ಯಕ್ತಿ, ಅಶುದ್ಧನು ಅಂತೇಳಿ ಅನೌನ್ಸ್ ಮಾಡಿಕೊಂಡು ಅವನು ಓಡಬೇಕು ಅನ್ನೋದು ಮೋಶೆಯ ಧರ್ಮಶಾಸ್ತ್ರ ಹೇಳ್ತದೆ. ಇವರು ಭಾಳ ದೂರದಲ್ಲಿ ನಿಂತ್ಕೊಂಡಿದ್ದಾರೆ. ದೂರದಲ್ಲಿ ನಿಂತ್ಕೊಂಡು ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಅವರಲ್ಲಿ ಒಂದು ನಂಬಿಕೆ ಇದೆ, ನಮ್ಮ ಮೇಲೆ ನಮ್ಮ ಮನೆಯವರಿಗೆ ದಯೆ ಇಲ್ಲ, ನಮ್ಮ ಕುಟುಂಬದವರಿಗೆ, ನಮ್ಮ ಬಂಧುಗಳಿಗೆ, ನಮ್ಮ ಸ್ನೇಹಿತರಿಗೆ ದಯೆ ಇಲ್ಲ. ಇದು ಕುಷ್ಠರೋಗ ಅಂತ ಗೊತ್ತಾಗಿದ್ದ ತಕ್ಷಣವೇ ಅವ್ರನ್ನ ಊರಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಊರಿಂದ ಹೊರಗಿರುವಂತಹ ಇವರಿಗೆ ಒಂದೇ ಒಂದು ವಿಷಯ ಗೊತ್ತು, ಈ ಭೂಮಿಯಲ್ಲಿ ನಮ್ಮ ಮೇಲೆ ದಯೆ ಬಿಡುವುದಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಾನೆ, ಅದು ಯೇಸು ಕ್ರಿಸ್ತನು ಮಾತ್ರ. ಆ ನಂಬಿಕೆಯೊಂದಿಗೆ ಅವರು ಯೇಸುವಿನ ಬಳಿಯಲ್ಲಿ ಬಂದು ಹೇಳ್ತಾರೆ, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ತಕ್ಷಣ ಯೇಸು ಅವ್ರಿಗೆ ಹೇಳ್ತಾರೆ, ನೀವು ಹೋಗಿ ಏನು ಮಾಡಿ, ಯಾಜಕರಿಗೆ ನಿಮ್ಮ ಮೈ ತೋರಿಸಿಕೊಳ್ಳಿರಿ. ಯಾಕೆಂದರೆ ಯಾಜಕ ಕಾಂಡ 14ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಬೇಕಾದ್ರೆ ಗೊತ್ತಾಗುತ್ತೆ, ಯಾರೆಲ್ಲಾದರೂ ಒಂದು ಕುಷ್ಠರೋಗ ಇದ್ದು ಅವನು ಸ್ವಸ್ಥವಾಗಿದ್ದಾನೆ ಎಂಬುದಾಗಿ ಗೊತ್ತಾಗಬೇಕು ಅಂದರೆ ಅವನು ಯಾಜಕನನ್ನು ಮೀಟ್ ಮಾಡಬೇಕು, ಯಾಜಕ ಸರ್ಟಿಫೈ ಮಾಡಬೇಕು, ಇವನು ಓಕೆ ಆಗಿದ್ದಾನೆ, ಇವನು ಶುದ್ಧನಾಗಿದ್ದಾನೆ ಎಂಬುದನ್ನು ಏನು ಮಾಡಬೇಕು, ಅವನನ್ನು ಸರ್ಟಿಫೈ ಮಾಡಬೇಕು. ಅದಕ್ಕಿರುವಂತಹ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಅದಾದ ನಂತರ ಏನು ಮಾಡಬಹುದು, ಅವತ್ತು ಅವನು ಶುದ್ಧನಾಗಿ ಮನೆಗೆ ಬರ್ತಾನೆ. ನೀವು 14:1ರಿಂದ 4ನೇ ವಾಕ್ಯದವರೆಗೂ ಅಂದರೆ ಆ ಅಧ್ಯಾಯ ಫುಲ್ ಓದಿದ್ರೆ ಗೊತ್ತಾಗುತ್ತೆ, ಒಬ್ಬ ವ್ಯಕ್ತಿ ಕುಷ್ಠರೋಗಿ ಆಗಿದ್ದವನು ಸ್ವಸ್ಥನಾಗಿದ್ದಾನೆ ಎಂಬುದನ್ನು ಸರ್ಟಿಫೈ ಮಾಡೋದು ಈ ಯಾಜಕ. ಸರ್ಟಿಫೈ ಮಾಡಬೇಕಾದ್ರೆ ಅವನು ಪ್ರಾಯಶ್ಚಿತ್ತವಾಗಿ ಏನು ಯಜ್ಞ ಮಾಡಬೇಕು ಅದನ್ನು ಮಾಡಿ ತನ್ನನ್ನು ಶುದ್ಧಿಪಡಿಸಿಕೊಂಡು ಸ್ನಾನ ಮಾಡಿದ ನಂತರವೇ ಊರಿಗೆ ಬರಬೇಕು ಅವನು. ಅದರಿಂದ ಯೇಸು ಅವ್ರಿಗೆ ಹೇಳ್ತಾರೆ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ. ಅಲ್ಲಿ ವಾಕ್ಯ ಹೇಳುತ್ತೆ, ಅವರು ನಂಬಿಕೆಯಿಂದ ಹೊರಟು ಹೋದರು. ಈಗಲೂ ಸಹ ಯೇಸು ಹೇಳಬೇಕಾದ್ರೆ ಅವರ ಶರೀರದಲ್ಲಿರುವಂಥ ಕುಷ್ಠರೋಗ ನೀಗಿಲ್ಲ. ಅವರ ಶರೀರದಲ್ಲಿ ಕುಷ್ಠರೋಗದ ಗುರುತುಗಳು ಹಾಗೇ ಇದೆ, ಗಾಯಗಳು ಹಾಗೇ ಇದೆ. ಆದರೂ ಸಹ ಯೇಸುವಿನ ಮಾತನ್ನು ನಂಬಿ ಅವರು ಹೊರಟು ಹೋಗ್ತಾ ಇದ್ದಾರೆ. ಯೇಸುವಿನ ಮಾತನ್ನು ನಂಬಿ ಅವರು ಹೊರಟು ಹೋದಾಗ ವಾಕ್ಯ ಹೇಳುತ್ತೆ, ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಹೋಗ್ತಾ ಇರಬೇಕು, ಆನ್ ದ ವೇ. ಯಾಕೆಂದರೆ ಯಾಜಕನ ಹತ್ರ ಇವರು ಶುದ್ಧರಾಗದೆ ಹೋಗಂಗಿಲ್ಲ. ಶುದ್ಧರಾಗದಲ್ಲೇ ಅಲ್ಲಿ ಹೋದರೆ ಮತ್ತೆ ಅವರನ್ನು ಅಲ್ಲಿಂದ ಓಡಿಸ್ತಾರೆ. ಇವರು ಒಂದು ವೇಳೆ ಯೇಸು ಹತ್ರದಿಂದ ಹೊರಟಾಗ ಶುದ್ಧರಾದ ನಂತರ ಹೋಗೋದಲ್ಲ. ಯೇಸುವಿನ ಅದ್ಭುತಗಳೆಲ್ಲವೂ ಸಹ ಆನ್ ದ ವೇ ನಡೆಯುವಂಥದ್ದು, ಬೈ ಫೇತ್ ನಡೆಯುವಂಥದ್ದು, ನಂಬಿಕೆಯಿಂದ ನಡೆಯುವಂಥದ್ದು. ಎಲ್ಲ ಆದ ನಂತರ ಅಲ್ಲ ನಾವು ಹೋಗಬೇಕಾದದ್ದು. ನಂಬಿ ಹೋಗುವಾಗ ಅದ್ಭುತವನ್ನು ಮಾಡುವಂತಹ ಸರ್ವಶಕ್ತನಾದೊಬ್ಬ ದೇವರು. ನಾವು ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಓದುವಾಗ ಒಬ್ಬ ಪ್ರಧಾನನ ಮಗನು ಅಸ್ವಸ್ಥನಾಗಿರುವಾಗಲೂ ಯೇಸು ಹೇಳಿದ ಮಾತನ್ನು ನಂಬಿ ಅವನು ಹೊರಟು ಹೋದನು ಅಂತ ವಾಕ್ಯ ಹೇಳುತ್ತೆ. ನಂಬಿಕೆ ಬಹಳ ಪ್ರಾಮುಖ್ಯ. ಇವರಲ್ಲೂ ಸಹ ನಂಬಿಕೆಯಲ್ಲಿ ಇವರು ಮುಂದೆ ಹೋಗ್ತಾ ಇರುವಾಗ ಶುದ್ಧವಾಯಿತು.
ಈ 10 ಜನ ಕುಷ್ಠರೋಗಿಗಳು ಶುದ್ಧರಾದರು. ಅದರಲ್ಲಿ ಒಬ್ಬ ತನಗೆ ಗುಣವಾದದ್ದನ್ನು ನೋಡಿ ಯೇಸುವಿನ ಬಳಿಗೆ ಹಿಂದಿರುಗಿ ಬರ್ತಾನೆ. ಆದರೆ ಬಾಕಿ 9 ಮಂದಿ ಯೇಸು ಹತ್ರ ತಿರುಗಿ ಬರಲೇ ಇಲ್ಲ. ಇದರಿಂದ ನಾವೇನು ತಿಳ್ಕೋಬಹುದು ಅಂತ ಹೇಳಿದ್ರೆ, ನಂಬಿಕೆಯ ಮೂಲಕ ಬಿಡುಗಡೆ ಹೊಂದಿದಂತಹ ವ್ಯಕ್ತಿ, ಸಮಾರ್ಯದವನು, ಅನ್ಯ ಜನದವನು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ದಾನೆ. ಕೊಂಡಾಡುತ್ತಾ ಸಂತೋಷದಿಂದ ದೇವರನ್ನು ಘನಪಡಿಸುತ್ತಾ ಉಪಕಾರ ಸ್ತುತಿ ಮಾಡುತ್ತಾ ಯೇಸುವಿನ ಬಳಿಗೆ ಬರ್ತಾನೆ. ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಯೇಸು ಮಾಡಿದ ಅದ್ಭುತವನ್ನು ನೆನೆಸಿಕೊಂಡು ನಾಳೆ ಸ್ತೋತ್ರ ಮಾಡ್ತೀನಿ ಅಂತಲ್ಲ, ಮುಂದಿನ ವಾರ ನಾನು ಚರ್ಚಲ್ಲಿ ಹೇಳ್ತೀನಿ ಅಂತಲ್ಲ, ನೀನು ದೇವರು ಮಾಡಿದಂತಹ ಉಪಕಾರಕ್ಕೆ ಇಮ್ಮಿಡಿಯೇಟ್ ಆಗಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕೆಂಬುದನ್ನು ದೇವರು ಬಯಸುವವನಾಗಿದ್ದಾನೆ. ಈ ಹಗಲಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ದೇವರೇ, ನೀನು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರ. ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಯಾವುದೇ ರೀತಿಯದಾಗಿರಬಹುದು, ಇತರರು ಸಲ್ಲಿಸಿದ್ರು ಇಲ್ಲೋ ಅನ್ನೋದಲ್ಲ ಇಲ್ಲಿ ಮುಖ್ಯ. ದೇವರು ಇಷ್ಟಪಡೋದು ನಾವು ಆತನು ಮಾಡಿದಂಥ ಉಪಕಾರಕ್ಕೆ ಕೃತಜ್ಞತಾ ಸ್ತುತಿ ಸಲ್ಲಿಸುವಂತಹ ಒಂದು ಅನುಭವ. ಈ ದಿವಸಗಳಲ್ಲಿ ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ದೇವರು ಮುಂದೆಯೂ ಸಹ ಅದ್ಭುತ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ದೇವರೇ, ನೀನು ಮಾಡಿದಂಥ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಉಪಕಾರ ಸ್ತುತಿ ಮಾಡುತ್ತಾ ನಿಮ್ಮನ್ನು ಘನಪಡಿಸುವಂತೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.